ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಡೇ 6. ಇವತ್ತಿನ ಒಂದು ಟಾಪಿಕಲ್ಲಿ ಫ್ಯಾಷನ್ ಹಿಲ್ ಸ್ಟೇಷನ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಒಬ್ಬ ಫ್ಯಾಷನ್ ಡಿಸೈನರ್ಗೆ ಫ್ಯಾಷನ್ ಫಿಗರ್ಸ್ ಬಗ್ಗೆ, ಸ್ಟ್ರಕ್ಚರ್ಸ್ ಬಗ್ಗೆ, ಫ್ಯಾಷನ್ ಹಿಲ್ ಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ಫ್ಯಾಷನ್ ಹಿಲ್ ಸ್ಟೇಷನಲ್ಲಿ ಟೈಪ್ಸ್ ಆಫ್ ಫ್ಯಾಷನ್ ಫಿಗರ್ಸ್ ಬರುತ್ತೆ. ಫೀಮೇಲ್ ಫಿಗರ್ಸ್ ಆಗಿರಬಹುದು, ಮೇಲ್ ಫಿಗರ್ಸ್ ಆಗಿರಬಹುದು, ಕಿಡ್ಸ್ ಫಿಗರ್ಸ್ ಆಗಿರಬಹುದು. ತುಂಬ ಡಿಫ್ರೆಂಟ್ ಸೈಜಲ್ಲಿ ನಾವು ಒಂದು ಹಿಲ್ ಸ್ಟೇಷನ್ನ ಡ್ರಾಯಿಂಗ್ ಮಾಡ್ಕೊಳ್ತಾ ಹೋಗ್ತೀವಿ. 8 ಹೆಡ್ ಫ್ಯಾಷನ್ ಫಿಗರ್ ಆಗಿರಬಹುದು ಅಥವಾ 9 ಹೆಡ್ ಫ್ಯಾಷನ್ ಫಿಗರ್, 10 ಹೆಡ್ ಫ್ಯಾಷನ್ ಫಿಗರ್, ಮೇಲ್ ಫ್ಯಾಷನ್ ಫಿಗರ್. ಫ್ಯಾಷನ್ ಹಿಲ್ ಸ್ಟೇಷನ್ ಅಲ್ಲಿ ಐ ಪೋಸ್ ಆಗಿರ್ಬೋದು, ಎಸ್ ಪೋಸ್ ಆಗಿರ್ಬೋದು, ಎಕ್ಸ್ ಪೋಸ್ ಆಗಿರಬಹುದು ಅಥವಾ ಟಿ ಪೋಸ್ ಆಗಿರಬಹುದು. ಇದನ್ನ ನಾವು ISXT ಅಂತ ಕರಿತೀವಿ. ಅಂದರೆ ಡಿಫ್ರೆಂಟ್ ನಮ್ಮ ಒಂದು ಹಿಲ್ ಸ್ಟೇಷನ್ ಸ್ಟ್ರಕ್ಚರ್ ಬರಬೇಕು ಅಂತ ಅಂದರೆ ಈ ಒಂದು ಮೆಥಡ್ಗಳನ್ನ ನಾವು ಕಲಿಬೇಕಾಗತ್ತೆ. 9.5 ಹೆಡ್, 10.5 ಹೆಡ್, 12.5 ಹೆಡ್, 13.5 ಹೆಡ್. ಈ ಒಂದು ಹಿಲ್ ಸ್ಟೇಷನ್ಗಳನ್ನು ಬೇಸಿಕ್ ಲೆವೆಲಿಂದ ನಾವು ತಿಳ್ಕೊಳ್ತಾ ಹೋಗೋಣ. ಹೇಗೆ ಡ್ರಾಯಿಂಗ್ ಮಾಡ್ಕೊಳ್ಳೋದು, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ನ ತಿಳ್ಕೊಳ್ಳೋಣ. ವಿತೌಟ್ ಬೇಸಿಕ್ ನಾವು ಡೈರೆಕ್ಟಾಗಿ ಯಾವುದೇ ಒಂದು ಹಿಲ್ ಸ್ಟೇಷನ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬನ್ನಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಫ್ಯಾಷನ್ ಫಿಗರ್ಸ್ನ ನಾವು ಡ್ರಾಯಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ 1 ಬಂದು ಸಿಂಗಲ್ ಲೈನ್ ಡಿವೈಡ್. ಈ ಒಂದು ಸಿಂಗಲ್ ಲೈನ್ ಡಿವೈಡ್ ಅಂತ ಹೇಳಿದ್ರೆ ಮೊದಲು ನಾವು ಒಂದು 10A3 ಸೈಜ್ ಶೀಟ್ ಆಗಿರಬಹುದು ಅಥವಾ A4 ಶೀಟ್ ಆಗಿರಬಹುದು. ಈ ಒಂದು ಶೀಟ್ಸಲ್ಲಿ ಮೊದಲು ನೀವು ಒಂದು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಮೆಟಲ್ ಸ್ಕೇಲ್ ಆದರೂ ಯೂಸ್ ಮಾಡಿ ಅಥವಾ ಟ್ರಾನ್ಸ್ಪರೆಂಟ್ ಸ್ಕೇಲ್ ಆದರೂ ಯೂಸ್ ಮಾಡಿ. ಈ ಒಂದು ಮೆಟಲ್ ಸ್ಕೇಲಲ್ಲಿ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಈ ಒಂದು ಎಂಡಿಂದ ಈ ಒಂದು ಎಂಡಿಗೆ 10.5 ಇಂಚಸ್ಸಲ್ಲಿ ನೀವು ಒಂದು ಸೆಂಟರ್ ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ. ಅದಾದ ನಂತರ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗಬೇಕು. 0 ಇಂದ ನಮ್ಮ ಒಂದು ಫಿಗರ್ ಡ್ರಾಯಿಂಗ್ ಸ್ಟಾರ್ಟ್ ಆಗುತ್ತೆ. 1 ಇಂಚಿಗೆ ಹೆಡ್ ಬರುತ್ತೆ. ನಂಬರ್ 2ನಲ್ಲಿ ಅಂದರೆ 2 ಹೆಡ್ಸ್ ಅಂತ ಕರಿತೀವಿ. ಇದನ್ನು ನಾವೇನಂತೀವಿ ಅಂದರೆ ಹೆಡ್ಡಿಗೆ ಕೌಂಟ್ ಮಾಡ್ಕೊಳ್ತೀವಿ. 1 ಸೆಕೆಂಡ್. ಪ್ರತಿಯೊಬ್ಬರಿಗೂ ಡೌಟ್ ಬರ್ಬೋದು, ಏನಪ್ಪ ಇದು 8 ಹೆಡ್, 9 ಹೆಡ್, 10 ಹೆಡ್, 12.5 ಹೆಡ್ ಅಂತ ಹೆಡ್ ಅಂತ ಹೇಳ್ತಾ ಇದ್ದಾರೆ ಅಂತ. ಈ ಒಂದು ಪ್ಲಮ್ ಲೈನನ್ನು ನಾವು 1 ಇಂಚಿಗೆ ಡಿವೈಡ್ ಮಾಡ್ಕೊಳ್ತೀವಿ. ಇಲ್ಲಿ ನೋಡಿ 1 2 3 4 5 6 7 8. ಈ ಒಂದು ಸರ್ಕಲ್ಸಲ್ಲೇ ನಮ್ಮ ಒಂದು ಫಿಗರ್ ಏನಿರುತ್ತೆ ಆ ಒಂದು ಫಿಗರ್ನ ಸ್ಟ್ರಕ್ಚರ್ ಡಿಸೈನ್ ಡ್ರಾಯಿಂಗ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರಿಂದ ನಾವೇನು ಹೇಳ್ತೀವಿ, ನಮ್ಮ ಒಂದು ಫಿಗರ್ ಈಗ ಎಲ್ಲ A4 ಶೀಟ್ಗಳಲ್ಲೂ ನಾವು 12.5 ಹೆಡ್ ಆಗಿರ್ಬೋದು, 13.5 ಹೆಡ್ ಆಗಿರ್ಬೋದು ಡ್ರಾಯಿಂಗ್ ಮಾಡೋದಕ್ಕಾಗೋದಿಲ್ಲ. ನಮಗೆ ಸ್ವಲ್ಪ ಹಿಲ್ ಸ್ಟೇಷನ್ ಚಿಕ್ಕದಾಗಿ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ 8 ಹೆಡ್ ಯೂಸ್ ಮಾಡ್ಬೋದು, 9.5 ಹೆಡ್ ಯೂಸ್ ಮಾಡ್ಬೋದು ಅಥವಾ 10.5 ಹೆಡ್ ಯೂಸ್ ಮಾಡ್ಬೋದು. ಸೊ A4 ಸೈಜ್ ಏನಿರುತ್ತೆ ಶೀಟು, ಈ ಒಂದು ಶೀಟಲ್ಲಿ ನಮಗೆ ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಆ ಒಂದು ಸ್ಟ್ರಕ್ಚರ್ ಬರೋ ರೀತಿ ಡ್ರಾಯಿಂಗ್ ಮಾಡೋದಕ್ಕೆ ನಾವು ಡಿಫ್ರೆಂಟ್ ಹೆಡ್ಸ್ಗಳನ್ನ ಟ್ರೈ ಮಾಡ್ತೀವಿ ನೋಡಿ. ಇದನ್ನು ನಾವು 9 ಹೆಡ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇದು 9 ಹೆಡ್ಡಲ್ಲಿ ಒಂದು ಹಿಲ್ ಸ್ಟೇಷನ್ ಕ್ರಿಯೇಟ್ ಆಗಿದೆ ನೋಡಿ. 1 2 3 4 5 6 7 8 9 ಹೆಡ್ಡಲ್ಲಿ ಕ್ರಿಯೇಟ್ ಆಗಿದೆ. ನಮಗೆ ಇದಕ್ಕೆ ಇದೇ ರೀತಿ ಇಷ್ಟೇ ಹೆಡ್ಡಲ್ಲಿ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇಲ್ಲ. ನಮ್ಮ ಹಿಲ್ ಸ್ಟೇಷನ್ ಏನಿರುತ್ತೆ ಫ್ಯಾಷನ್ ಫಿಗರ್ಸು ಚಿಕ್ಕದಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ಸ್ಕೆಚಸ್ನ ಡ್ರಾಯಿಂಗ್ ಮಾಡ್ತೀವಿ. ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ 12.5 ಹೆಡ್ ಆಗಿರ್ಬೋದು, 13.5 ಹೆಡ್ ಆಗಿರ್ಬೋದು, ತುಂಬ ದೊಡ್ಡದಾಗಿ ಹಿಲ್ ಸ್ಟೇಷನ್ ಫಿಗರ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಹೆಡ್ಸನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ನಮ್ಮ ಒಂದು ಡಿಸ್ಪ್ಲೇನ ದೊಡ್ಡದಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ 13.5 ಹೆಡ್, 12.5 ಹೆಡ್ನ ನಾವು ಯೂಸ್ ಮಾಡ್ಬೋದು.
ಬಿಟ್ಟು ನಾವು ಒಂದು ನಮ್ಮ ಡಿಸೈನ್ಗಳನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಈ ಫ್ಯಾಷನ್ ಇಲ್ಲಸ್ಟ್ರೇಷನ್ ಅನ್ನೋದು ಒಂದು ಸಬ್ಜೆಕ್ಟ್ ಫ್ಯಾಷನ್ ಡಿಸೈನಿಂಗಲ್ಲಿ. ಇದರಲ್ಲಿ ಮೊದಲನೇ ಸ್ಟೆಪ್ ಬಂದು ಸಿಂಗಲ್ ಲೈನ್ ಡಿವೈಡ್ ಅಂತ ಕರಿತೀವಿ. ಇದು ಸ್ಟೆಪ್ 1 ಪ್ರೊಸೀಜರು. ನಾವು ಇದರಲ್ಲಿ ಎಷ್ಟು ಹೆಡ್ಸ್ ಬೇಕಾದರೂ ಡ್ರಾಯಿಂಗ್ ಮಾಡ್ಕೋಬೋದು. ಈ ಒಂದು ಸೆಂಟರ್ ಲೈನ್ನ ಪ್ಲಮ್ ಲೈನ್ ಅಂತ ಕರಿತೀವಿ ಅಥವಾ ಸೆಂಟರ್ ಲೈನ್ ಅಂತ ಕರಿಬೋದು. ಇದನ್ನು ನಾವು ಡಿಫ್ರೆಂಟ್ ಸೈಜ್ಗಳಲ್ಲಿ ಡ್ರಾಯಿಂಗ್ ಮಾಡಬಹುದು. ಯಾವ್ಯಾವ ಸೈಜ್ ಅಪ್ಪ ಅಂತ ಹೇಳಿದ್ರೆ ಕಿಡ್ಸ್ ಒಂದು ಇಲ್ಲಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ 6.5 ಹೆಡ್ ಅಂತ ಕರಿತೀವಿ, 8.5 ಹೆಡ್ ಅಂತ ಕರಿತೀವಿ, 9.5 ಹೆಡ್ ಅಂತ ಕರಿತೀವಿ, 10.5 ಹೆಡ್ ಅಂತ ಕರಿತೀವಿ, 12.5 ಹೆಡ್, 13.5 ಹೆಡ್. ನಮ್ಮ ಒಂದು ಇಲ್ಲಸ್ಟ್ರೇಷನ್ ಫ್ಯಾಷನ್ ಫಿಗರ್ ಏನಿರುತ್ತೆ ಅದು ಚಿಕ್ಕದಾಗಿ ಬರಬೇಕು ಅಂತ ಹೇಳಿದ್ರೆ ನಾವು 9.5 ಹೆಡ್, 8.5 ಹೆಡ್, 6.5 ಹೆಡ್, 7.5 ಹೆಡ್ ಆ ರೀತಿ ಒಂದು ಸ್ಕೆಚಸ್ ಮುಖಾಂತರ ಡಿಸ್ಪ್ಲೇ ಮಾಡ್ತೀವಿ. ನಮ್ಮ ಒಂದು ಫ್ಯಾಷನ್ ಫಿಗರ್ ದೊಡ್ಡದಾಗಿ ಬೇಕು, ಇಲ್ಲಸ್ಟ್ರೇಷನ್ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ 12.5 ಆಗಿರ್ಬೋದು, 13.5 ಆಗಿರ್ಬೋದು. ಈ ಒಂದು ಹೆಡ್ಸಲ್ಲಿ ನಾವು ಒಂದು ಇಲ್ಲಸ್ಟ್ರೇಷನ್ನ ಡಿಸ್ಪ್ಲೇ ಮಾಡ್ತೀವಿ, ನಮ್ಮ ಒಂದು ಡಿಸೈನ್ಸ್ನ ಡಿಸ್ಪ್ಲೇ ಮಾಡ್ತೀವಿ. ಏನಪ್ಪ ಇವರು ಹೆಡ್ ಅಂತ ಕರೀತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ನಾವು ಒಂದು ಸೆಂಟರ್ ಲೈನ್ನ ಡ್ರಾಯಿಂಗ್ ಮಾಡಿಕೊಂಡು ಅದಾದ ನಂತರ ಈ ಒಂದು ಮೆಟಲ್ ಸ್ಕೇಲ್ ಆದರೂ ತಗೊಳ್ಳಿ ಅಥವಾ ನಾರ್ಮಲ್ ಟ್ರಾನ್ಸ್ಪರೆಂಟ್ ಸ್ಕೇಲ್ ಆದರೂ ತಗೊಳ್ಳಿ. ಈ ಒಂದು ಇಂಚಸ್ನ 10.5 ಹೆಡ್ ಅಂತ ಅಂದರೆ ಈ 10.5 ಹೆಡ್ ಏನಿರುತ್ತೆ ಅದನ್ನು ಡಿವೈಡ್ ಮಾಡ್ಕೊಳ್ತೀವಿ. ಟೋಟಲ್ ಆಗಿ 0 ಇಂದ 10.5 ಇಂಚ್ ಏನು ಬರುತ್ತೆ 10.5 ಇಂಚನ್ನ ನಾವು 10 ಹೆಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ 1 ಇಂಚಿಗೆ 1 ಹೆಡ್ ಅಂತ ಹೇಳಿ ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈ 1 ಇಂಚಲ್ಲಿ ನಮ್ಮ ಹೆಡ್ ಡ್ರಾಯಿಂಗ್ ಆಗುತ್ತೆ. ಸೆಕೆಂಡ್, ಈ ಒಂದು 1 ಇಂಚಲ್ಲಿ ನಮ್ಮ ನೆಕ್ಕು ಮತ್ತು ಶೋಲ್ಡರ್ ಡ್ರಾಯಿಂಗ್ ಆಗುತ್ತೆ. ಥರ್ಡ್, ಇದರಲ್ಲಿ ನಮ್ಮ ಬಸ್ಟ್ ವೆಸ್ಟ್ ಡ್ರಾಯಿಂಗ್ ಆಗುತ್ತೆ. ಅದಾದ ನಂತರ ಹಿಪ್ಪು ಮತ್ತು ಕ್ರಾಚ್ ಪಾಯಿಂಟ್ ಬರುತ್ತೆ. ಅದಾದ ನಂತರ 5, 6, 7ಗೆ ಬಂದಾಗ ನಮ್ಮ ಒಂದು ಕೀನಿ ಅಂತ ಏನು ಹೇಳ್ತೀವಿ ಮೊಣಕಾಲು, ಈ ಒಂದು ಹೆಡ್ ಡ್ರಾಯಿಂಗ್ ಆಗುತ್ತೆ. ಅದಾದ ನಂತರ ಆ್ಯಂಕಲ್ ಮತ್ತು ಫೀಟ್. ಈ ಆ್ಯಂಕಲ್ ಅಂದರೆ ನಮ್ಮ ಪಾದಗಳೇನು ಬರುತ್ತೆ ಅದು ಈ ಒಂದು ಹೆಡ್ಡಲ್ಲಿ ಡ್ರಾಯಿಂಗ್ ಆಗುತ್ತೆ. ಹಾಫ್ ಹೆಡ್ಡಲ್ಲಿ ನಮ್ಮ ಒಂದು ಫೀಟ್ ಡ್ರಾಯಿಂಗ್ ಆಗುತ್ತೆ. ಓಕೆ, ಈ ರೀತಿ ನಮ್ಮ ಒಂದು ಹೆಡ್ಗಳನ್ನ ಡಿವೈಡ್ ಮಾಡಿಕೊಂಡು ನಾವು ಸ್ಕೆಚ್ ಮಾಡೋದಕ್ಕೆ ಈ ಹೆಡ್ಡಲ್ಲೇ ನಾವು ಒಂದು ಇಲ್ಲಸ್ಟ್ರೇಷನ್ ಮಾಡೋದಕ್ಕೆ ಕೌಂಟ್ ಮಾಡಿಕೊಂಡು 10 ಹೆಡ್ ಅನ್ಬೋದು, 8 ಹೆಡ್ ಅಂದರೆ 8 ಇಂಚಲ್ಲಿ ಒಂದು 8 ಹೆಡ್ಡಲ್ಲಿ ಡಿವೈಡ್ ಮಾಡಿಕೊಂಡು ಮಾಡ್ತೀವಿ, ಇಲ್ಲಸ್ಟ್ರೇಷನ್ ಡ್ರಾಯಿಂಗ್ ಮಾಡ್ತೀವಿ. ಅದಕ್ಕೆ 8 ಹೆಡ್ ಅಂತ ಕರಿತೀವಿ. ನಮಗೆ ಸ್ಕೆಚ್ ಎಷ್ಟು ದೊಡ್ಡದಾಗಬೇಕು ಎಷ್ಟು ಚಿಕ್ಕದಾಗಬೇಕು ಅನ್ನೋದನ್ನು ಇಂಚಸ್ಸಲ್ಲಿ ಡಿವೈಡ್ ಮಾಡಿಕೊಂಡು ಮಾಡೋದನ್ನು ನಾವು ಹೆಡ್ಸ್ ಅಂತ ಹೇಳಿಬಿಟ್ಟು ಕೌಂಟ್ ಮಾಡ್ಕೊಂಡು ಮಾಡ್ತೀವಿ. ಇದರಲ್ಲಿ ಏನೇನಪ್ಪ ಬರುತ್ತೆ ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಏನಪ್ಪ ಇವರು ಹೆಡ್ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಹೆಡ್ಸಲ್ಲಿ ಯಾಕೆ ಡಿವೈಡ್ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಒಂದು ಇಲ್ಲಸ್ಟ್ರೇಷನ್ ಈ ಒಂದು ಹೆಡ್ಡಲ್ಲೇ ನಮ್ಮ ಒಂದು ಹೆಡ್ ಕ್ರಿಯೇಟ್ ಆಗುತ್ತೆ, ಇಲ್ಲಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಹೆಡ್ಡಲ್ಲಿ ನೆಕ್ ಮತ್ತು ಶೋಲ್ಡರ್ ಕ್ರಿಯೇಟ್ ಆಗುತ್ತೆ. ಥರ್ಡ್ ಹೆಡ್ಡಲ್ಲಿ ಬಸ್ಟ್ ಮತ್ತು ವೆಸ್ಟ್ ಕ್ರಿಯೇಟ್ ಆಗುತ್ತೆ. 4th ಮತ್ತು 5th ಸೆಂಟರ್ 3/4 ಇಂಚಲ್ಲಿ ಹಿಪ್ಪು ಮತ್ತು ಕ್ರಾಚ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ನಂತರ 6 ಮತ್ತು 7 ಸೆಂಟರಲ್ಲಿ ಕೀನಿ ಒಂದು ಇಲ್ಲಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ 10ನಲ್ಲಿ ಆ್ಯಂಕಲ್. ಅದಾದ ನಂತರ 10.5 10.5 ಇಂಚಲ್ಲಿ 10.5 ಇಂಚಲ್ಲಿ ಫೀಟನ್ನ ಡ್ರಾಯಿಂಗ್ ಮಾಡ್ತೀವಿ. ಸೊ ಈ ಒಂದು ಸೆಂಟರ್ ಲೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ಸಿಂಗಲ್ ಲೈನ್ ಡಿವೈಡ್ ಸ್ಟೆಪ್ 1 ಅಂತ ಕರಿತೀವಿ. ಇದು ಬೇಸಿಕ್ ಲೆವೆಲ್. ನೀವು ಯಾವುದೇ ಒಂದು ಇಲ್ಲಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಈ ರೀತಿಯೇ ನೀವು ಡ್ರಾಯಿಂಗ್ ಮಾಡಿಕೊಂಡು ಇಲ್ಲಸ್ಟ್ರೇಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ತೀನಿ. A4 ಶೀಟ್ ಬೇಕಾಗುತ್ತೆ, ನಾರ್ಮಲ್ ಪೆನ್ಸಿಲ್ ಬೇಕಾಗುತ್ತೆ, ಒಂದು ಎರೈಸರ್ ಬೇಕಾಗುತ್ತೆ. ನಿಮ್ಮ ಹತ್ರ ಮೆಟಲ್ ಸ್ಕೇಲ್ ಇದ್ದರೆ ಮೆಟಲ್ ಸ್ಕೇಲ್ ಯೂಸ್ ಮಾಡಿ, ಟ್ರಾನ್ಸ್ಪರೆಂಟ್ ಸ್ಕೇಲ್ ಇದ್ದರೆ ಲಾಂಗ್ ಸ್ಕೇಲ್ನ ಯೂಸ್ ಮಾಡಿ. A4 ಶೀಟಲ್ಲಿ ನಾವು 8.5 ಹೆಡ್
9.5 ಹೆಡ್, 10.5 ಹೆಡ್. ಇದಕ್ಕಿಂತ ಚಿಕ್ಕದಾಗಿರುವಂತಹ ಡ್ರಾಯಿಂಗ್ಸ್ನ ನಾವು ಮಾಡ್ಬೋದು, ಹಿಲ್ ಸ್ಟೇಷನ್ನ ಮಾಡಬಹುದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಈ A4 ಶೀಟ್ ಏನಿರುತ್ತೆ ಇದರ ಒಂದು ಲೆಂತ್ ಬಂದು ತುಂಬ ಕಡಿಮೆ ಆಗಿರುತ್ತೆ. ಎಷ್ಟಿರುತ್ತೆ ಅಂತ ಹೇಳಿದ್ರೆ 11.5 ಇಂಚ್ ಇದೆ. 11.5 ಇಂಚ್ ಇದೆ. ಸೊ ಸೈಜ್ ದೊಡ್ಡದು ಮಾಡ್ಕೊಳ್ತಾ ಹೋಗ್ಬೇಕಂದ್ರೆ ನಾವು ಈ ರೀತಿ ಒಂದು ಶೀಟ್ಸ್ ಏನಿರುತ್ತೆ A3 ಸೈಜ್ ಶೀಟ್ ಆಗಿರಬಹುದು, ಅದಕ್ಕಿಂತ ದೊಡ್ಡ ಹಿಲ್ ಸ್ಟೇಷನ್ ಬೇಕಂದ್ರೆ ದೊಡ್ಡ ಡ್ರಾಯಿಂಗ್ ಶೀಟಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ನಮಗೆ ಅಷ್ಟು ದೊಡ್ಡದನ್ನ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾರ್ಮಲಿ ಎಲ್ಲ ಒಂದು ಹಿಲ್ ಸ್ಟೇಷನ್ ಏನು ಮಾಡ್ತಾರೆ ಫ್ಯಾಷನ್ ಡಿಸೈನರ್ಸು ನಾರ್ಮಲ್ ಆಗಿ 10.5 ಹೆಡ್ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಒಂದು ಸ್ಕೆಚ್ಗಳನ್ನು ನೀವು ಪ್ರಮೋಟ್ ಮಾಡ್ತೀನಿ ಅಥವಾ ಪೋರ್ಟ್ಫೋಲಿಯೋ ಮುಖಾಂತರ ಒಂದು ಡಿಸ್ಪ್ಲೇ ಮಾಡ್ತೀನಿ ಅನ್ನೋ ಮೂಮೆಂಟಲ್ಲಿ ಮಾತ್ರ ನಾವು 13.5 ಹೆಡ್ ಆಗಿರ್ಬೋದು, 14.5 ಹೆಡ್ ಆಗಿರಬಹುದು ಅಥವಾ 12.5 ಹೆಡ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಫ್ಯಾಷನ್ ಫಿಗರ್ ಹಿಲ್ ಸ್ಟೇಷನ್ನ ಸ್ಕೆಚ್ ಮಾಡ್ತೀವಿ. ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಸಿಂಗಲ್ ಲೈನ್ ಡಿವೈಡ್ ಅಂತ ನೋಟ್ ಮಾಡ್ಕೊಳ್ಳಿ. ಸ್ಟೆಪ್ 1 ಅಂತ ನೋಟ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೊಂಡು ಹೋಗಬೇಕು. ಈಗ ನಾನಿಲ್ಲಿ 10.5ಗೆ ಒಂದು ಲೈನ್ನ ಸೆಂಟರ್ ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ತೀನಿ. 10.5ಗೆ ಒಂದು ಲೈನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸೆಂಟರ್ ಲೈನ್ನ ಡ್ರಾಯಿಂಗ್ ಮಾಡಿಕೊಂಡು 0 ಅಂತ ಸ್ಟಾರ್ಟ್ ಮಾಡಿ. ಈ ಒಂದು ಪೊಸಿಷನ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಟ್ರಾನ್ಸ್ಪರೆಂಟ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ. 1 ಇಂಚಿಗೆ ಸೆಂಟರ್ ಲೈನ್ನ ಡಿವೈಡ್ ಮಾಡ್ಕೊಳ್ಳಿ. ಈ ಒಂದು ಲೈನ್ನ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡಿವೈಡ್ ಮಾಡ್ಕೊಳ್ತಾ 1 ಇಂಚಿಗೆ ನಾವು ಒಂದು ಪಾಯಿಂಟ್ಸ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ ನೋಟ್ ಮಾಡ್ಕೊಳ್ಳಿ, 0 ಇಲ್ಲಿಂದ ಸ್ಟಾರ್ಟ್ ಆಗಿದೆ. 1 2 3 4 5 6 7 8 9 10. ಸೊ 10.5. ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು ಅಂದರೆ ಲೈನ್ ಹಾರಿಜೆಂಟಲಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಈ ರೀತಿ ಡಿವೈಡ್ ಮಾಡ್ಕೊಳ್ತಾ ಹೋಗಿ. ನಾನು ಸುಮ್ಮನೆ ಅಸೈನ್ಮೆಂಟಿಗೆ ನೀವು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀಟಾಗಿ ಮಾಡಬೇಕು ವರ್ಕು. ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. 1 ಇಂಚಿಗೆ ಡ್ರಾಯಿಂಗ್ ಮಾಡಬೇಕು. ಲೈನ್ ಈ ರೀತಿ ಡಿವೈಡ್ ಮಾಡ್ಕೊಳ್ತಾ ಕಂಪ್ಲೀಟ್ 10.5 ಹೆಡ್ವರೆಗೂ ಲೈನ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಓವಲ್ ಶೇಪಲ್ಲಿ ಹೆಡ್ನ ಡ್ರಾಯಿಂಗ್ ಮಾಡಬೇಕು. ಈ ರೀತಿ ಟ್ರೈ ಮಾಡಿ, ಸ್ಟಾರ್ಟಿಂಗ್ ಬರೋದಿಲ್ಲ. ಓಕೆನಾ? ಈ ರೀತಿ ನೀಟಾಗಿ ಡ್ರಾಯಿಂಗ್ ಮಾಡಿ, ಅಥವಾ ಶೇಪ್ ಸ್ಕೇಲ್ ಇದ್ದರೆ ಶೇಪ್ ಸ್ಕೇಲ್ನ ಯೂಸ್ ಮಾಡಿ. ಈ ರೀತಿ ಕಂಪ್ಲೀಟು ಹೆಡ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ಹಾಫ್ ಹೆಡ್ ಇರೋದ್ರಿಂದ ಈ ಹೆಡ್ಡನ್ನ ಡಿವೈಡ್ ಮಾಡ್ಕೊಳ್ತೀವಿ. ಯಾವ ಥರ ಅಂದರೆ ಈ ರೀತಿ. ಓಕೆನಾ? ಇದು ಅರ್ಧ ಇಲ್ಲಿ ಡಿವೈಡ್ ಆಗಿಬಿಡುತ್ತೆ. ಈ ರೀತಿ ಕಂಪ್ಲೀಟು 10.5 ಹೆಡ್ನ ಡ್ರಾಯಿಂಗ್ ಮಾಡಿಕೊಂಡು ನಂತರ ಹೆಡ್ ಅಂತ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ ಮತ್ತು ಶೋಲ್ಡರ್ ಪಾಯಿಂಟ್ ಬರುತ್ತೆ ಇಲ್ಲೇ. ಅದಾದ ನಂತರ ಬಸ್ಟ್ ಮತ್ತು ವೆಸ್ಟ್ ಬರುತ್ತೆ. ಅದಾದ ನಂತರ ಬಸ್ಟು ವೆಸ್ಟ್ ಆದಮೇಲೆ ಈ ಒಂದು ಪೊಸಿಷನಲ್ಲಿ, ಸೆಂಟರ್ ಪೊಸಿಷನಲ್ಲಿ ಹಿಪ್ಪು ಮತ್ತು ಕ್ರಾಚು ಈ ಪೊಸಿಷನಲ್ಲಿ ಬರುತ್ತೆ. ಅದನ್ನು ನೋಟ್ ಮಾಡ್ಕೊಳ್ಳಿ. ಹಿಪ್ಪು ಮತ್ತು
ಕ್ರಾಚ್ ಅಂತ ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ 7 6 ಮತ್ತು 7 ಸೆಂಟರಲ್ಲಿ ಕೀ ನೀ ಬರುತ್ತೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ 9.5 ಹೆಡ್, ಇಲ್ಲಿ ಆ್ಯಂಕಲ್ ಲೆಂತ್ ಬರುತ್ತೆ, 10.5 ಫೀಟ್. ಓಕೆ, ಈ ರೀತಿ ನೋಟ್ ಮಾಡಿಕೊಂಡು ನೀಟಾಗಿ ಒಂದು A4 ಶೀಟಲ್ಲಿ ಬರ್ಕೊಳ್ಳಿ. ಸಿಂಗಲ್ ಲೈನ್ ಡಿವೈಡ್ ಸ್ಟೆಪ್ 1 ಅಂತ ಹೇಳಿ ಫ್ಯಾಷನ್ ಹಿಲ್ ಸ್ಟೇಷನ್ ಸ್ಟೆಪ್ 1 ಅಂತಾನೆ ನೋಟ್ ಮಾಡ್ಕೊಳ್ಳಿ. ಫ್ಯಾಷನ್ ಹಿಲ್ ಸ್ಟೇಷನ್ಗೆ ಅಂತ ಒಂದು ಫೈಲ್ನ ಮೇಂಟೈನ್ ಮಾಡಿ. ಫ್ಯಾಷನ್ ಹಿಲ್ ಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮ ಹತ್ರ A4 ಶೀಟ್ ಇದ್ದರೆ A4 ಶೀಟ್ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ರಿಕ್ವೆಸ್ಟ್ ಬಂದು A3 ಡ್ರಾಯಿಂಗ್ ಶೀಟ್ನ ಯೂಸ್ ಮಾಡಿ, ಅಥವಾ A3 ಒಂದು ಡ್ರಾಯಿಂಗ್ ಬುಕ್ನ ಯೂಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ನೀವು ಒಂದು ಅಸೈನ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ನಾನಿದು ನಿಮಗೆ ಗೊತ್ತಾಗಲಿ ಅಂತಲೇ ಡ್ರಾಯಿಂಗ್ ಮಾಡಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಈ ಒಂದು ಶೀಟ್ನ ನಾನು ಶೇರ್ ಮಾಡ್ತೀನಿ, ಇದನ್ನು ಕಾಪಿ ಮಾಡಿಬಿಟ್ಟು ನೀಟಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ.